ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಮರದ ಕೊಂಬೆ ಬಿದ್ದು 29 ವರ್ಷದ ಅಕ್ಷಯ್ ಸಾವನ್ನಪ್ಪಿದ್ರು. 5 ದಿನಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿ ನಂತರ ಅಕ್ಷಯ್ ನಿನ್ನೆ ಮೃತಪಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಹುದ್ದೆ ನೀಡದೆ ಎತ್ತಂಗಡಿಯನ್ನ ಮಾಡಿದೆ ರಾಜ್ಯ ಸರ್ಕಾರ. ಈಗ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು. ಯಾವುದೇ ಹುದ್ದೆ ನೀಡದೆ ಸ್ವಾಮಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. 5 ದಿನದ ಚಿಕಿತ್ಸೆ ಬಳಿಕವೂ ಕೂಡ ಅಕ್ಷಯ್ ಸಾವಿಗೀಡಾಗಿದ್ರು. ತೀವ್ರವಾಗಿ ಅವರ ತಲೆಬುರುಡೆ 17 ಚೂರುಗಳಾಗಿತ್ತು. ನಂತರ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡಲಾಗಿತ್ತು. ಆಪರೇಷನ್ ಬಳಿಕವೂ ಕೂಡ ಅಕ್ಷಯ್ಗೆ ಪ್ರಜ್ಞೆ ಬಂದಿರಲಿಲ್ಲ. ಹಾಗಾಗಿ ಬ್ರೈನ್ ಡೆಡ್ ಅಂತ ವೈದ್ಯರು ಮೊದಲು ಮಾಹಿತಿಯನ್ನು ನೀಡಿದ್ರು. ತದನಂತರದಲ್ಲಿ ಅಕ್ಷಯ್ ನಿನ್ನೆ ಮಧ್ಯಾಹ್ನ ಸಾವಿಗೀಡಾಗಿದ್ರು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಬಿಬಿಎಂಪಿ ಡಿಸಿಎಫ್ ಅಂದ್ರೆ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿರುವಂಥದ್ದು. ಯಾವುದೇ ಹುದ್ದೆಯನ್ನ ನೀಡದೆ ರಾಜ್ಯ ಸರ್ಕಾರ ಇವರನ್ನ ಎತ್ತಂಗಡಿ ಮಾಡಿದೆ. ಇನ್ನು ಈ ಜಾಗಕ್ಕೆ ಚಿಕ್ಕಮಗಳೂರಿನ ಡಿಸಿಎಫ್ ಸುದರ್ಶನ್ ಜಿಕೆ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿರುವಂಥದ್ದು. ಯಾವುದೇ ಹುದ್ದೆಯನ್ನ ನೀಡದೆ ಸ್ವಾಮಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿರುವಂಥದ್ದು. ಇನ್ನು ಜೂನ್ 15ನೇ ತಾರೀಕು ಅಕ್ಷಯ್ ಅವರ ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಟನ್ ತರೋದಕ್ಕೆ ಅಕ್ಷಯ್ ಹೋಗಿರ್ತಾರೆ ಮಧ್ಯಾಹ್ನ. ಈ ವೇಳೆ ಮಟನ್ ತೆಗೆದುಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಈ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಒಣಗಿ ನಿಂತಿದ್ದ ಮರದ ಕೊಂಬೆ ಅಕ್ಷಯ್ ತಲೆಯ ಮೇಲೆ ಬಿದ್ದು ತೀವ್ರವಾಗಿ ನರಳಾಡಿರ್ತಾರೆ. ನಂತರ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಅಕ್ಷಯ್ ಸಾವನ್ನಪ್ಪಿರ್ತಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅದು ಕೂಡ ಯಾವುದೇ ಹುದ್ದೆಯನ್ನ ನೀಡದೆ ರಾಜ್ಯ ಸರ್ಕಾರ ಅವರನ್ನ ಎತ್ತಂಗಡಿ ಮಾಡಿರೋದು. ಜೊತೆಗೆ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ ಅಂದ್ರೆ ಈ ಹಿಂದೆ ಕೂಡ ಚಿನ್ನಸ್ವಾಮಿ ದುರಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಅಧಿಕಾರಿಗಳ ಎತ್ತಂಗಡಿಯಾಗಿತ್ತು. ಸದ್ಯ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣದಲ್ಲಿ ಕೂಡ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿಯನ್ನ ಎತ್ತಂಗಡಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಸ್ವಾಮಿ ಜಾಗಕ್ಕೆ ಚಿಕ್ಕಮಗಳೂರಿನ ಡಿಸಿಎಫ್ ಸುದರ್ಶನ್ ಜಿಕೆ ನೇಮಕ ಆಗಿದೆ. ಆದ್ರೆ ಸ್ವಾಮಿ ಅವರಿಗೆ ಯಾವುದೇ ಹುದ್ದೆಯನ್ನ ನೀಡದೆ ತಲೆದಂಡ ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಅಂದ್ರೆ ಸರ್ಕಾರ ಕೂಡ ಈ ರೀತಿಯಾದಂತಹ ಅವಘಡ ಸಂಭವಿಸಿದಾಗ ಏನ್ ರೀಸನ್ ಅನ್ನೋದನ್ನ ನೋಡದೆ ಅಧಿಕಾರಿಗಳನ್ನ ತಲೆದಂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿ ದುರಂತದಲ್ಲಿ ಕೂಡ ನಗರ ಪೊಲೀಸ್ ಆಯುಕ್ತ ಆಗಿರ್ಬೋದು, ಡಿಸಿಪಿ ಆಗಿರ್ಬೋದು, ಇನ್ಸ್ಪೆಕ್ಟರ್ ಗಳನ್ನ ತಲೆದಂಡ ಮಾಡಿದ್ರು. ಈ ವಿಚಾರ ಕೂಡ ಅಂದ್ರೆ ಎಲ್ಲೋ ಒಂದು ಕಡೆ ಅರಣ್ಯ ವಿಭಾಗದವರು ಕೆಲಸವನ್ನ ಮಾಡ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ಸಿಬ್ಬಂದಿಗಳು. ಆದ್ರೆ ಇದು ಯಾಕೆ ಹೀಗಾಗ್ತಿದೆ? ಯಾಕಂದ್ರೆ ಬಿಬಿಎಂಪಿಯ ಫಂಡ್ ಅಲ್ಲಿ ಅಂದ್ರೆ ಬಜೆಟ್ ಅಲ್ಲಿ ಇಷ್ಟು ಅಂತ ಒಂದು ಹಣವನ್ನ ಕೂಡ ಇಟ್ಟಿರುವಂತದ್ದು. ಆದ್ರೆ ಅದನ್ನ ಎಲ್ಲೂ ಕೂಡ ಬಳಸಿಲ್ಲ. ಅಂದ್ರೆ ಮರ ವಿಚಾರ ಆಗಿರ್ಬೋದು, ಮರ ತೆರವು ಮಾಡೋದಕ್ಕೆ ಆಗಿರ್ಬೋದು, ಹಾಗೇನೆ ರಾಜಕಾಲುವೆ ಒತ್ತುವರಿಗಾಗಿರ್ಬೋದು, ಹೀಗೆ ಬಹಳಷ್ಟು ಬಜೆಟ್ ಅಲ್ಲಿ ಅಂದ್ರೆ ಇದೇ ಕೆಲಸಕ್ಕೆ ಅಂತ ಸೀಮಿತ ಇಟ್ರು ಕೂಡ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಅದಕ್ಕಿಂತ ಕೆಳಗಡೆ ಇರುವಂತಹ ಕಿರಿಯ ಸಿಬ್ಬಂದಿಗಳಿಗೆ ಈ ರೀತಿಯಾದಂತಹ ತಲೆದಂಡ ಶಿಕ್ಷೆ ನಿಜಕ್ಕೂ ಬೇಸರದ ಸಂಗತಿ. ಯಾಕಂದ್ರೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಏನಿದ್ದಾರೆ ಅವರು ಮೇಲೆ ಇರುವವರ ಆದೇಶವನ್ನ ಪಾಲನೆ ಮಾಡಿ ತದನಂತರ ಕೆಲಸವನ್ನ ಮಾಡುವಂತವ್ರು. ಸದ್ಯ ಇವರ ತಲೆದಂಡ ಆಗಿದ್ದಕ್ಕೆ ಈಗಾಗ್ಲೇ ಸಿಬ್ಬಂದಿಗಳು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಅಕ್ಷಯ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನೋ ವಿಚಾರ ಕೂಡ ಇರುವಂತದ್ದು. ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ದಾಗ ಈ ಘಟನೆ ನಡೆದಿದೆ ಅನ್ನೋದಕ್ಕಾಗಿ ಡಿಸಿಎಫ್ ಬಿಎಲ್ಜಿ ಅವರನ್ನ ಎತ್ತಂಗಡಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿರುವಂತದ್ದು. ಸಿಂಚನ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.